ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬಂದ್ಬಿಡ್ತೀನಿ. ಸೊ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ನಮ್ಮ ಅಶ್ವಿನಿ ಆ್ಯಂಡ್ ಸೊ ಧ್ರುವಂತ್ ಅವರ ಒಂದು ಆ ಟವರ್ ಕಟ್ಟುವಂಥ ಟಾಸ್ಕಿಂದನೇ ಶುರು ಆಗುತ್ತೆ. ಆ್ಯಂಡ್ ನಿನ್ನೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಧನುಷ್ ಆ್ಯಂಡ್ ನಮ್ಮ ಯಾರು ಕಾವ್ಯ ಅವರು ಆಡಿದ್ದಾರೆ. ಇದ್ರ ಜೊತೆಗೆ ಸೊ ಇವತ್ತು ಕಂಟಿನ್ಯೂ ಆಗಿರುವಂಥದ್ದು ಅಶ್ವಿನಿ ಆ್ಯಂಡ್ ಸೊ ಧ್ರುವಂತ್ ಅವರು ಈ ಟಾಸ್ಕ್ನ ಆಡ್ತಾರೆ. ಆ್ಯಂಡ್ ಇಬ್ಬರು ಕೂಡ ಅಗೇನ್ ಸೊ ಧ್ರುವಂತ್ ಅವರು ಫಾಸ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅಶ್ವಿನಿ ಅವರು ಸೊ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಒಂದು 2-3 ಸಾರಿ ಕೆಳಗಡೆಗೆ ಬಿದ್ದೋಗ್ತಾರೆ. ಆ್ಯಂಡ್ ಪೈಪ್ಗಳು ಕೂಡ ಬಿದ್ದೋಗುತ್ತೆ. ಆ್ಯಂಡ್ ಒಂದು ಸಾರಿ ಅಂತೂ ಫುಲ್ ಕೆಳಗಡೆ ಬೀಳ್ತಾರೆ ಅವರು. ಅವ್ರ ಏಜ್ಗೆ ಆ್ಯಂಡ್ ಈ ಟೈಮಲ್ಲಿ ಅದು ನೈಟು ಸಖತ್ ಕಷ್ಟ ಗುರು ಅದು ಆಡುವಂಥದ್ದು. ಆ್ಯಂಡ್ ಹೈಟು ಕೂಡ ತುಂಬ ಇದೆ. ಒಂದು ಲೆವೆಲ್ವರೆಗೂ ಫಾಸ್ಟಾಗಿ ಮಾಡಿದ್ರು, ಬಟ್ ತುಂಬ ಹೈಟ್ ಹೋದ್ಮೇಲೆ ಅದು ಎಲ್ಲ ಬೆಳಗಡೆ ಬಿತ್ತಲ್ಲ. ಸೊ ಅಲ್ಲಿವರೆಗೆ ಸ್ವಲ್ಪ ರಿಕವರಿ ಮಾಡ್ಕೊಳ್ಳಿಕ್ಕೆ ಟೈಮ್ ಆಯಿತು, ಬಟ್ ರಿಕವರಿ ಮಾಡ್ಕೊಂಡ್ರು, ತುಂಬ ಚೆನ್ನಾಗಿ ಆಡಿದ್ರು. ಕಂಪ್ಲೀಟ್ ಅಂತೂ ಮಾಡಿದ್ರಲ್ಲ, ಸೊ ಅಪ್ರಿಷಿಯೇಟ್ ಮಾಡುವಂಥ ವಿಚಾರನೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದ್ಮೇಲೆ ರಘು ಆ್ಯಂಡ್ ರಕ್ಷಿತಾ. ಸೊ ಅಗೇನ್ ರಕ್ಷಿತಾಗೆ ಕಷ್ಟ ಅದು ಆಗುತ್ತೆ, ಬಿಕಾಸ್ ಆ ಹೈಟು ಕೂಡ ಇಲ್ಲ ಅವರು. ಆಮೇಲೆ ಶಾರ್ಟ್ ಇರೋದ್ರಿಂದ ಸೊ ನೀರೊಳಗಡೆ ಹೋಗಿ ನುಗ್ಗಿ ಆ ಪೈಪ್ಗಳನ್ನ ತರಬೇಕು ಅಂತಂದರೆ ಸ್ವಲ್ಪ ಕಷ್ಟಪಟ್ಟು ಸ್ಟಾರ್ಟಿಂಗಲ್ಲಿ ಏನೋ ಬೇಗ ಬೇಗ ತಂದರು, ಬಟ್ ಅದಾದಮೇಲೆ ಮೇ ಬಿ ಸ್ವಲ್ಪ ಸುಸ್ತಾಯಿತು ಅಂತ ಅನಿಸುತ್ತೆ, ಸ್ವಲ್ಪ ಲೇಟ್ ಮಾಡಿದ್ರು. ಬಟ್ ಆದರೂ ಕೂಡ ಅವರಿರುವಂಥ ಒಂದು ಹೈಟು ಇದಕ್ಕೆ ಸೊ ಸಖತ್ತಾಗೆ ಮಾಡಿದ್ರು ರಕ್ಷಿತಾ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ರಘು ಕೂಡ ಅಷ್ಟೇ. ರಘು ನನ್ನ ಪ್ರಕಾರ ನಮ್ಮ ಧನುಷ್ಗಿಂತ ಎಲ್ಲೋ ಫಾಸ್ಟಾಗೆ ಮಾಡಿದ್ರು ಅಂತ ಅನಿಸುತ್ತೆ. ಅಲ್ಲಿ ರಕ್ಷಿತಾ ಮೇ ಬಿ ಸ್ವಲ್ಪ ಡಿಲೇ ಆಯಿತು ಬಿಟ್ರೆ, ಬಟ್ ರಘು ಸಖತ್ತಾಗೆ ಫಾಸ್ಟಾಗೆ ಮಾಡಿದ್ರು. ಎಲ್ಲೂ ಕೂಡ ಅದು ಪೈಪ್ಗಳು ಕೆಳಗೆ ಬೀಳಿಲ್ಲ. ಹಂಗೆ ನೋಡೋಕೆ ಧನುಷ್ದು ಒಂದು ಸಾರಿ ಒಂದು ಪೈಪ್ ಕೆಳಗಡೆ ಬಿದ್ದಿತ್ತು, ಬಟ್ ರಘು ಎಲ್ಲೂ ಕೂಡ ಬೀಳಿಸಲಿಲ್ಲ. ಬಟ್ ಫಾಸ್ಟಾಗೆ ಮಾಡಿದ್ರು. ಮೇ ಬಿ ಅದು ರಕ್ಷಿತದ ಡಿಲೇನೇ ಮೇ ಬಿ ಅವರಿಗೆ ಎಫೆಕ್ಟ್ ಆಯಿತು ಅಂತ ನನಗನ್ಸುತ್ತೆ. ಬಟ್ 4 ಜನ ಆಡಿದಾರಲ್ವಾ, 4 ಅಲ್ಲ ಆ್ಯಕ್ಚುಲಿ 8 ಜನ. ಸೊ 8 ಜನ ಕೂಡ ಸೊ ಈ ಒಂದು ಟಾಸ್ಕಲ್ಲಿ ಅದ್ಭುತವಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಅಪ್ರಿಷಿಯೇಟ್ ಖಂಡಿತವಾಗ್ಲೂ ಮಾಡಲೇಬೇಕು. ಓಕೆ, ಆ್ಯಂಡ್ ಇಲ್ಲಿ ಯಾರು ಗೆದ್ದಿರೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಧನುಷ್ ಅವರು 7.29 ಒಂದು ನಿಮಿಷ ತಗೊಂತಾರೆ, 7 ನಿಮಿಷ 29 ಸೆಕೆಂಡು. ಆ್ಯಂಡ್ ರಘು ಅವರು ಸೊ 9 ನಿಮಿಷ 34 ಸೆಕೆಂಡು, ಆಲ್ಮೋಸ್ಟ್ 2 ಮಿನಿಟ್ಸ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ಅಶ್ವಿನಿ ಅವರು ಸೊ 11.02 ಮಿನಿಟ್ಸು. ಆ್ಯಂಡ್ ಕಾವ್ಯ ಅವರು ಸೊ 10 ನಿಮಿಷ 48 ಸೆಕೆಂಡು. ಸೊ ಇಲ್ಲಿ ಲಾಸ್ಟ್ ಜಾಸ್ತಿ ಟೈಮ್ ತೊಗೊಂಡಿರುವಂಥದ್ದು ಅಶ್ವಿನಿ ಅವರೇನೆ, ಅದಕ್ಕಿಂತ ಕಮ್ಮಿ ಅಂತಂದರೆ ಕಾವ್ಯ ಅವರು, ಅದಾದಮೇಲೆ ರಘು ಅವರು. ಆ್ಯಂಡ್ ತುಂಬ ಒಂದು ಫಾಸ್ಟಾಗಿ ಮಾಡಿರುವಂಥದ್ದು ಧನುಷ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು ಎಂಟೈರ್ ಟಾಸ್ಕ್ ನೋಡ್ತಾ ಇದ್ದರೆ ಅಲ್ಲಿ ಧನುಷ್ ಆ್ಯಂಡ್ ರಾಶಿಕಾ ಇಬ್ಬರದು ಕೂಡ ಎಫರ್ಟಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಒಂದು ಸಪೋರ್ಟಿವ್ ಆಗಿದ್ದಂಥ ನಮ್ಮ ರಾಶಿಕಾ ಕೂಡ ಅಷ್ಟೇ, ಅವರು ಅದ್ಭುತವಾಗಿ ಫಾಸ್ಟಾಗಿ ಮಾಡಿದ್ರು. ಆ್ಯಂಡ್ ಧನುಷ್ ಅವರು ಕೂಡ ಒಂದು ಲೆವೆಲ್ವರೆಗೆ ತುಂಬ ಚೆನ್ನಾಗೇ ಮಾಡಿದ್ರು ಅಂತ ಹೇಳ್ತೀನಿ. ಅಗೇನ್ ಅದೇ ಇಬ್ಬರದು ಕೂಡ ಮ್ಯಾಟರ್ ಆಗುತ್ತೆ ಅಲ್ಲಿ. ಒಬ್ಬರು ಫಾಸ್ಟ್ ಇದ್ದು ಒಬ್ಬರು ಸ್ಲೋ ಇದ್ರು ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಅದೇ ರಘುಗಾಯ್ತಲ್ಲ, ಸೊ ಹಾಗೆ. ಬಟ್ ಇಬ್ಬರು ಕೂಡ ಒಂದು ಬ್ಯಾಲೆನ್ಸಿಂಗ್ ಆಗಿದ್ರೆ ಸೊ ಧನುಷ್ ಆ್ಯಂಡ್ ರಾಶಿಕಾ ಥರ ಸೊ ಅದ್ಭುತವಾಗಿ ಗೆದ್ದು ಸೊ ಆ ಒಂದು ಹೇಳಿದ್ರು ಟಾಪ್ 6ಗೆ ಎಂಟರ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಅಲ್ಲಿ ರಘು ಆ್ಯಂಡ್ ಟೀಮ್ ಜೊತೆ ಕೂತ್ಕೊಂಡು ಅಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ರು. ಕಾವ್ಯ, ರಾಶಿಕಾ, ಧನುಷ್ ಇವರೆಲ್ಲ ಇದ್ದಾಗ ಅಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ರು. ಮೀನ್ಸ್ ಬಿಗ್ ಬಾಸ್ ಹೌಸ್ ಬಗ್ಗೆ, ಎಕ್ಸ್ಪೀರಿಯನ್ಸ್ ಬಗ್ಗೆ, ಇಲ್ಲಾದಂಥ ಅನುಭವಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾಯಿದ್ರು. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಧ್ರುವಂತ್ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಅಶ್ವಿನಿ ಆ್ಯಂಡ್ ರಘು ಅವ್ರ ಡ್ರೆಸ್ ಬಗ್ಗೆ. ಅಂದರೆ ಮ್ಯಾಚಿಂಗ್ ಡ್ರೆಸ್ ಇತ್ತಲ್ಲ, ಸೊ ಅದ್ರ ಬಗ್ಗೆ ಒಂಚೂರು ರೇಗಿಸ್ತಾ ಇದ್ರು ಅಶ್ವಿನಿ ಅವರಿಗೆ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ನಂದಗೋಕುಲ ಒಂದು ಸೀರಿಯಲ್ ಪ್ರಮೋಷನ್ಗೆ ಬರ್ತಾರೆ. ಆ್ಯಂಡ್ ಇದಾದಮೇಲೆ ಒಂದು ಪ್ರಮೋಷನಲ್ ಒಂದು ಟಾಸ್ಕ್ ಬೇರೆ ನಡೆಯುತ್ತೆ ಅಲ್ಲಿ, ಸನ್ರೈಸ್ ಏನೋ ಜಾಮೂನ್ ಮಾಡುವಂಥದ್ದು. ಸೊ ಅದರಲ್ಲಿ ಅಶ್ವಿನಿ, ಧ್ರುವಂತ್ ಆ್ಯಂಡ್ ಸೊ ಅವ್ರ ಟೀಮ್ ವಿನ್ ಆಗುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಈ ವಾರದ ಒಂದು ಕಳಪೆ ಉತ್ತಮ ನಡೆಯುತ್ತೆ. ಆ್ಯಂಡ್ ಲಾಸ್ಟ್ ಕೊನೆಯ ವಾರದ ಉತ್ತಮ ಕಳಪೆ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಅಲ್ಲಿ ಫಸ್ಟ್ ಧ್ರುವಂತ್ ಅವರು ಉತ್ತಮ ಕೊಟ್ಟಿರುವಂಥದ್ದು ಅಶ್ವಿನಿ ಅವರಿಗೆ, ಆ್ಯಂಡ್ ಕಳಪೆ ಕೊಟ್ಟಿರುವಂಥದ್ದು ಕಾವ್ಯ ಅವರಿಗೆ. ಆ್ಯಂಡ್ ರಕ್ಷಿತಾ ಅವರು ಸೊ ಅಶ್ವಿನಿಗೆ ಉತ್ತಮ ಕೊಡ್ತಾರೆ. ಆ್ಯಂಡ್ ರಾಶಿಕಾ ಅವರಿಗೆ ಒಂದು ಕಳಪೆ ಕೊಡ್ತಾರೆ. ರಾಶಿಕಾಗೆ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ ನಡೆ ನುಡಿ ಸರಿ ಇರಲಿಲ್ಲ ಅಂತ ಇಲ್ಲಿ ರಾಶಿಕಾಗೆ ರಕ್ಷಿತಾ ಅವರು ಕಳಪೆ ಕೊಡ್ತಾರೆ. ಯಾವ ಒಂದು ನಡೆ ನುಡಿ ಅಂತ ಅಲ್ಲಿ ಅವ್ರು ಹೇಳಿಲ್ಲ. ರೀಸನ್ ಹೇಳಬೇಕು ಅಂತಂದರೆ 24/7 ಲೈವ್ ಹೋಗ್ತಾ ಇದೆ, ಸೊ ಅದರಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆ್ಯಂಡ್ ಇದು ಯಾವ ರೀತಿಯಲ್ಲಿ ಬಿಹೇವಿಯರ್ ಅಂತ ನನಗೆ ಅರ್ಥ ಆಗಲಿಲ್ಲ. ಸೊ ಓಕೆ, ಇದು ರಕ್ಷಿತಾ ಅವರ ಒಂದು ಅಭಿಮಾನಿಗಳು ಹೇಳಬೇಕು. ಏನಾದರೂ ಮಾತಾಡಿದ್ರೆ ಸೊ ನೀವು ರಕ್ಷಿತಾ ಹೇಟರು ಅಂತಾರೆ. ಓಕೆ, ಮುಂದೆ ಮಾತಾಡೋಣ. ಇದಾದಮೇಲೆ ಅಲ್ಲಿ ಗಿಲ್ಲಿ ಸೊ ಅಶ್ವಿನಿ ಅವರಿಗೆ ಉತ್ತಮ ಕೊಡ್ತಾರೆ. ಆ್ಯಂಡ್ ಸೊ ಧ್ರುವಂತ್ಗೆ ಸೊ ಅಲ್ಲಿ ಕಳಪೆ ಕೊಡ್ತಾನೆ. ಆ್ಯಂಡ್ ಗಿಲ್ಲಿ ಏನು ಕಳಪೆ ಕೊಡ್ತಾನಲ್ಲವ ಧ್ರುವಂತ್ಗೆ ಕೊಟ್ಟಿರುವಂಥ ರೀಸನ್ ಸಖತ್ತಾಗಿತ್ತು ಅಂತ ನನಗನ್ಸುತ್ತೆ. ಒಂದು ಕೊಟ್ಟಿರುವಂಥದ್ದು ಸೊ ನೀರು ಹಿಡಿಯುವಂಥ ಟಾಸ್ಕಲ್ಲಿ ಸೊ ಅಲ್ಲಿ ರಘು ಆ್ಯಂಡ್ ರಾಶಿಕಾಗೆ ಅವ್ರು ಟಾರ್ಗೆಟೇ ಮಾಡಲ್ಲ, ಬಿಕಾಸ್ ಮೇ ಬಿ ಅವ್ರದ್ದೇನೋ ಒಂದು ಸ್ಟ್ರಾಟಜಿ ಆಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಏನೇ ಸ್ಟ್ರಾಟಜಿ ಇದ್ದರೂ ಕೂಡ ಸೊ ಅಲ್ಲಿ ಅಶ್ವಿನಿ ಒಂದು ಕಡೆಯಿಂದ ಆಡ್ತಿದ್ದಾರೆ ಅಂತಂದರೆ ಅವರ ಒಂದು ಟೀಮ್ ಜೊತೆಗೆ ನಿಂತ್ಕೊಂಡು ಆಡುವಂಥದ್ದು ಅದು ಅವರ ಒಂದು ಧರ್ಮ ಅಂತಲೇ ಹೇಳ್ತೀನಿ. ಬಿಕಾಸ್ ಆ ಟೀಮ್ ಜೊತೆಗೆ ಆಡಬೇಕು, ಯಾಕಂದರೆ ಇಂಡಿವಿಜುವಲ್ ಆಗಿ ಆಡ್ತಾ ಇಲ್ಲ ಇಲ್ಲಿ. ಸೊ ಒಂದು ಟೀಮ್ ಜೊತೆ ಅಂದರೆ ಇಬ್ಬರು ಟೀಮ್ ಇದೆ ಅಲ್ಲಿ, ಅಶ್ವಿನಿ ಆ್ಯಂಡ್ ಧ್ರುವಂತ್ ಅಂತ ಬಂದಾಗ ಸೊ ಇಬ್ಬರು ಜೊತೆ ಇದ್ದಾಗ ಸೊ ನೀರಲ್ಲಿ ಅಟ್ಯಾಕ್ ಮಾಡಲೇಬೇಕು ಅವರು. ಅವ್ರದ್ದು ಸ್ಟ್ರಾಟಜಿ ನನ್ನ ಪ್ರಕಾರ ಅಂದರೆ ನೀರು ಹೊಡೆದ್ಬಿಟ್ಟು ಕೆಟ್ಟವರಾಗೋದಕ್ಕಿಂತ ಸೊ ಸೈಲೆಂಟ್ ಆಗಿದ್ದು ಒಳ್ಳೆಯವರಾಗಬೇಕು ಅನ್ನೋವಂಥದ್ದು ಅವ್ರ ಸ್ಟ್ರಾಟಜಿ ಇತ್ತು ಅಂತ ಅನಿಸುತ್ತೆ. ಬಟ್ ಅದು ಎಲ್ಲರೂ ಕೂಡ ಗೊತ್ತಾಗ್ತಾ ಇತ್ತು. ನಾನು ಅವತ್ತೇ ಕೂಡ ಹೇಳಿದ್ದೆ ಸೊ ಇದು ಪಕ್ಕಾ ಸ್ಟ್ರಾಟಜಿನ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಅಶ್ವಿನಿ ಬಗ್ಗೆ ಮಾತಾಡಿದ್ದು ಹಿಂದೆ ಏನು ಮಾತಾಡಿದ್ರಲ್ವ ಗಿಲ್ಲಿ ಜೊತೆಗೆ, ಸೊ ಅದಾದಮೇಲೆ ಅಲ್ಲಿ ಅಗೇನ್ ನಮ್ಮ ಯಾರು ಧ್ರುವಂತ್ ಅವರು ಅಶ್ವಿನಿಗೆ ಉತ್ತಮ ಕೊಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಗಿಲ್ಲಿ ಅವರಿಗೆ ಸೊ ಅದೇ ನಮ್ಮ ಎದುರುಗಡೆಗೆ ಒಂದು ಮಾತಾಡಿದಿರಾ, ಅಗೇನ್ ಇವಾಗ ತಿರ್ಗಿ ಉತ್ತಮ ಕೊಡ್ತೀರಾ ಅಂತಂದರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಪರ್ಸನಾಲಿಟಿ ಅಥವಾ ಒಂದು ಏನು ನಿಮ್ದು ಇದಿದೆ ಅಭಿಪ್ರಾಯಗಳು. ಸೊ ಇದು ಒಂದು ರೀತಿಯಲ್ಲಿ ಎಕ್ಸ್ಪೋಸ್ ಮಾಡ್ದ ಅಂತಲೇ ಹೇಳ್ಬೋದು. ಅಲ್ಲಿ ಸ್ವಲ್ಪ ಪ್ರತಿವಾದ ಎಲ್ಲ ಆಯಿತು.
ಬಟ್ ನನ್ನ ಪ್ರಕಾರ ಅಲ್ಲಿ ಗಿಲ್ಲಿ ಕೊಟ್ಟಿರುವಂಥ ರೀಸನ್ ಪ್ರಾಪರ್ ಆಗಿತ್ತು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದ್ಮೇಲೆ ರಘು ಅವರು ಉತ್ತಮನ ಅಶ್ವಿನಿ ಕೊಡ್ತಾರೆ, ಆ್ಯಂಡ್ ಸೊ ಕಳಪೆನ ಸೊ ಅಲ್ಲಿ ಧ್ರುವಂತ ಕೊಡ್ತಾರೆ. ಬಿಕಾಸ್ ಅದೇ ಪರ್ಸನಲ್ ಆಗಿರುವಂಥ ಕೆಲವು ವಿಚಾರಗಳು ನಾಮಿನೇಷನ್ ಡಿಸ್ಕಷನ್ ಆಯಿತು, ಆಮೇಲೆ ಊಟದ ವಿಚಾರ ಅಂತ ಬಂದಾಗ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಕ್ಕೆ ಸೊ ಧ್ರುವಂತ ಅವ್ರಿಗೆ ಕಳಪೆ ಕೊಡ್ತಾರೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಕಾವ್ಯ ಅವರು ಅಶ್ವಿನಿಗೆ ಉತ್ತಮ ಕೊಡ್ತಾರೆ, ಆ್ಯಂಡ್ ಧ್ರುವಂತಿಗೆ ಅಗೇನ್ ಒಂದು ಕಳಪೆ ಕೊಡ್ತಾರೆ. ಬಿಕಾಸ್ ಅದೇ ಅಶ್ವಿನಿ ಬಗ್ಗೆ ನಮ್ಮ ಎದುರುಗಡೆಗೆ ಒಂದು ಮಾತಾಡಿ, ಸೊ ಅವ್ರ ಎದುರುಗಡೆಗೆ ಇನ್ನೊಂದು ಮಾತಾಡಿ, ಆಮೇಲೆ ಅವರಿಗೆ ಇವಾಗ ಉತ್ತಮ ಕೊಟ್ಟಿರುವಂಥದ್ದಕ್ಕೆ ಸೊ ಅಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಕಳಪೆ ಕೊಡ್ತಾರೆ. ಓಕೆ, ಅಂಡ್ ಇದಾದ್ಮೇಲೆ ರಾಶಿಕಾ ಅವರು ಸೊ ಅಶ್ವಿನಿ ಅವರಿಗೆ ಉತ್ತಮ ಕೊಡ್ತಾರೆ. ಆಕ್ಚುಲಿ ಉತ್ತಮ ಕೊಡಬೇಕು ಅಂತಂದಾಗ ನನಗೆ ಯಾರಿಗೂ ಕೂಡ ಉತ್ತಮ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಹಾಗೆ ಈಗ ಅಂತ ಕೆಲವೊಂದು ಮಾತುಗಳು ಆಡಿದ್ರು. ನನ್ನ ಪ್ರಕಾರ ಅಶ್ವಿನಿ ಅವರಿಗೆ ಟಾಸ್ಕ್ ಅಂತ ಬಂದಾಗ ಅಪ್ರಿಷಿಯೇಟ್ ಮಾಡಿದ್ದಾರೆ. ಟವರ್ ಕತ್ತೋ ಟಾಸ್ಕ್ ಆದ್ರೂ ಆಗಿರ್ಬೋದು, ಅಥವಾ ಆ ನೀರು ಹೊಡೆಯುವಂಥ ಟಾಸ್ಕ್ ಅಲ್ಲಿ ಇದೆಯಲ್ಲ, ಸೊ ಅಲ್ಲೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು ರಾಶಿಕಾ ಅವರು. ಮೇ ಬಿ ಅಶ್ವಿನಿಗೆ ಕೊಡಬೇಕು ಅಂತ ಅವ್ರ ತಲೆಯಲ್ಲಿ ಇತ್ತು ಅಂತ ಅನ್ಸುತ್ತೆ ಟಾಸ್ಕ್ ಅಂತ ಬಂದಾಗ. ಬಟ್ ಕೆಲವು ಮಾತುಗಳು ಏನಕ್ಕೆ ಆಡಿದ್ರು ಆ ಥರ ನಾನು ಕೊಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ನನ್ನ ಪ್ರಕಾರ ಏನೋ ವೀಕೆಂಡ್ ಅಲ್ಲಿ ಪಂಚಿಂಗ್ ಟೈಮಲ್ಲಿ ರಾಶಿಕಾ ಅವರು ಮೀನ್ಸ್ ಅಶ್ವಿನಿ ಅವರು ಕೆಲವೊಂದು ಮಾತುಗಳು ಆಡಿದ್ರಲ್ವಾ, ಸೊ ಈ ರಾಶಿಕಾಗೆ ರಘು ಅವರ ತೊಡೆಯಬೇಕು, ಶೋಲ್ಡರ್ ಬೇಕು ಒರಿಕೊಳ್ಳಕ್ಕೆ ಅನ್ನೋ ರೀತಿಯಲ್ಲಿ. ಸೊ ಆ ಒಂದು ವಿಷಯಕ್ಕೆ ಮೇ ಬಿ ಅವ್ರಿಗೆ ಕೊಡಬಾರ್ದು ಅಂತ ಅನಿಸುತ್ತೇನೋ, ಬಟ್ ಆದರೂ ಕೂಡ ಸೊ ಟಾಸ್ಕ್ ಅಂತ ಬಂದಾಗ ಅದನ್ನು ಮೆನ್ಷನ್ ಮಾಡಿ ಕೊಟ್ಟರು ಅಂತ ನನಗನ್ಸುತ್ತೆ. ಆ್ಯಂಡ್ ಕಳಪೆ ಅಂತ ಬಂದಾಗ ರಕ್ಷಿತಾ ಕೊಡ್ತಾರೆ. ಆ್ಯಕ್ಚುಲಿ ಮಧ್ಯಾಹ್ನ ಬಂದಂಥ ಪ್ರೋಮೋ ನೋಡಿದಾದ್ಮೇಲೆ ನನಗನ್ಸಿರುವಂಥದ್ದು ಏನು ಅಂತಂದರೆ, ಸೊ ರಾಶಿಕಾ ಏನೋ ಇದು ಒಂಥರ ಸಿಲ್ಲಿ ರೀಸನ್ ಕೊಟ್ಟರು ಅಂತ ನನಗನ್ನಿಸ್ತು. ಬಟ್ ಈ ಒಂದು ಎಪಿಸೋಡ್ ನೋಡಿದಾದ್ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದು ಮಿಸ್ಲೀಡಿಂಗ್ ಪ್ರೋಮೋ ಆಗಿತ್ತು ಅಂತ. ಬಿಕಾಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಏನೇನಾಗಿದೆ ಅಂತ. ಬಿಕಾಸ್ ಅಲ್ಲಿ ಫಸ್ಟ್ ಆಫ್ ಆಲ್ ರಕ್ಷಿತಾ ಒಂದು ರೀಸನ್ ಕೊಟ್ಟರಲ್ಲ, ಸೊ ನಡೆಯುಂಡಿ ಸರಿ ಇಲ್ಲ ಅಂತ ರಾಶಿಕಾಗೆ, ಅದು ಏನು ಅಂತ ಕರೆಕ್ಟಾಗಿ ಹೇಳಿಲ್ಲ. ಓಕೆ, ಅದಾದ್ಮೇಲೆ ರೀಸನ್ ಕೊಡು ಅಂತಂದಾಗ ಅಲ್ಲಿ 24/7 ಲೈವ್ ಬರುತ್ತೆ, ಅಲ್ಲೋಗಿ ನೋಡ್ಕೊಳ್ಳಿ ಅಂತಂದ್ಲು. ಬಟ್ ಇಲ್ಲಿ ರಾಶಿಕಾ ಏನು ಹೇಳಿದ್ರು ರಕ್ಷಿತಾಗೆ ಕೊಟ್ಟ ಅಂತಂದ್ರೆ, ಇವ್ರು ಯಾರಿಗಾದ್ರೂ ಇಷ್ಟ ಆದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಒಂದು ಕೇಸ್ ಏನಾದರೂ ರಿಫ್ಟ್ ಆದರೆ, ಕ್ಲಾಶ್ ಆದರೆ, ಸೊ ನೆಕ್ಸ್ಟ್ ಟಾರ್ಗೆಟ್ ಅವರೇನೆ, ನಾಮಿನೇಷನ್ ಆದ್ರೂ ಆಗಿರ್ಬೋದು, ಕಳಪೆ ಆದ್ರೂ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅವ್ರನ್ನೇ ತಗೊಂತಾರೆ ಅಂತ ಹೇಳಿದ್ರು. ಇದ್ರ ಜೊತೆಗೆ ಇನ್ನೊಂದು ಏನಾದರೂ ಡಿಸ್ಕಷನ್ ಮಾಡಬೇಕು ಒಬ್ರ ಜೊತೆಗೆ ಅಂತಂದಾಗ, ಸೊ ಅದು ಡಿಸ್ಕಷನ್ ಮಾಡ್ಕೊಂಡು ಒಪಿನಿಯನ್ಗೆ ಶೇರ್ ಆದಾಗೆ ಗೊತ್ತಾಗುವಂಥದ್ದು ಯಾರು ಏನು ಅನ್ನೋದನ್ನ. ಸೊ ಇಂಥ ಟೈಮಲ್ಲಿ ಗಿಲ್ಲಿ ಜೊತೆಗಾದ್ರೂ ಆಗಿರ್ಬೋದು, ರಘು ಜೊತೆಗಾದ್ರೂ ಆಗಿರ್ಬೋದು, ಯಾರಾದ್ರೂ ಮಾತಾಡಬೇಕು ಅಂತ ಹೋದಾಗ ಸೊ ಬೀನ್ ಬ್ಯಾಗ್ ಎತ್ತಿಟ್ಕೊಳ್ಳುವಂಥದ್ದು, ಅಥವಾ ಅಲ್ಲಿ ಕೂತ್ಕೊಂಡಿರೋರಿಗೆ ಮೀನ್ಸ್ ಅಲ್ಲಿ ನಿಮ್ಗೆ ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಬಂದ್ಬಿಡಿ ಅಂತ ಹೇಳುವಂಥದ್ದು. ಸೊ ಈ ರೀತಿಯಲ್ಲಿ ಇವರು ಮಾಡ್ತಾರೆ ಅನ್ನೋಂಥ ಒಂದು ರೀಸನ್ನ ಕೊಡ್ತಾರೆ. ಅದಕ್ಕೆ ಎಕ್ಸಾಂಪಲು ಕೂಡ ಕೊಡ್ತಾರೆ. ಒಂದು ನಿನ್ನೆ ನಡೆದಂಥ ಒಂದು ಎಪಿಸೋಡಲ್ಲಿ ಸೊ ಅಲ್ಲಿ ಬೀನ್ ಬ್ಯಾಗ್ನ ತೊಗೊಂಡೋಗಿ ದೂರ ಇಡ್ತಾರೆ. ಯಾರು? ಇದೇ ರಕ್ಷಿತಾ ಅವರು. ಸೊ ಗಿಲ್ಲಿ ಹತ್ರ ಬೀನ್ ಬ್ಯಾಗ್ ಇದ್ದಂಥದ್ದು, ಸೊ ನಾವಿಬ್ಬರೇ ಪರ್ಸನಲ್ ಆಗಿ ಬೇಕು ಅನ್ನೋ ಕಾರಣಕ್ಕೆ ಬೀನ್ ಬ್ಯಾಗ್ ಎಲ್ಲ ತೊಗೊಂಡೋಗಿ ಇಡ್ತಾರೆ. ಇದು ಒಂದಾಯ್ತು. ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಸೊ ಅಲ್ಲಿ ರಾಶಿಕಾ, ರಘು, ಧನು, ಕಾವ್ಯ ಆ್ಯಂಡ್ ಸ್ಪಂದನ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಅದೇ ರಕ್ಷಿತಾ ಅವರು ಗಿಲ್ಲಿ ಜೊತೆ ಮಾತಾಡ್ತಿರ್ತಾರೆ. ಸೊ ಅವಾಗ ಗಿಲ್ಲಿ ಏನೋ ಬಾತ್ರೂಮ್ಗೆ ಎದ್ದು ಹೋದಾಗ ಅದೇ ರಕ್ಷಿತ್ ಅವ್ರು ಅಗೇನ್ ಬರ್ತಾರೆ ಅಂತ ಇಲ್ಲಿಗೆ ಡಿಸ್ಕಷನ್ ಆಗೋ ಒಂದು ಹತ್ರ ಬಂದು ರಘು ಅವರಿಗೇನೋ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂತ ತಿಳ್ಕೊಂಡು, ರಘುವಣ ಎಷ್ಟು ಮಾತಾಡ್ತೀರಾ ನೀವು, ನಿಮಗೆ ಹಿಂಸೆ ಆಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಆ ಕಡೆ ಕರ್ಕೊಂಡು ಹೋಗ್ತಾರಂತೆ. ಸೊ ಇದೇ ಯಾವ ಮಟ್ಟದಲ್ಲಿ ಒಂದು ವ್ಯಕ್ತಿತ್ವ ಅಂತ ನೀವೇ ಅರ್ಥ ಮಾಡ್ಕೊಬೇಡಿ. ಅಲ್ಲ, ರಘು ಏನೇ ಮಾತಾಡಲಿ, ಗಿಲ್ಲಿ ಏನೇ ಮಾತಾಡಲಿ, ಅವ್ರಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ ಅಂತ. ಸೊ ಇವಳಿಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ರಘು ಕ್ಲಿಯರ್ ಆಗಿ ಹೇಳ್ತಾನೆ ಇದು ಘಟನೆ ನಡೆದಿದೆ ಅಂತ. ಧನುಷ್ ಕೂಡ ಕನ್ಫರ್ಮ್ ಮಾಡಿದೆ ಹಿಂಗಾಗಿದೆ ಅಂತ. ಅಲ್ಲಿ ರಘುನೇ ಹೇಳ್ತಾ ಇದೆ ನನಗೇನು ಅನ್ಕಂಫರ್ಟೇಬಲ್ ಆಗಿಲ್ಲ, ಸೊ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ರಕ್ಷಿತಾಗೆ ಕೇಳ್ತಿದ್ದಾನೆ. ಬಟ್ ಇಲ್ಲ, ನನಗೆ ಅನ್ನಿಸ್ತು ನಿಮ್ಗೆ ಅನ್ಕಂಫರ್ಟೇಬಲ್ ಆಗ್ತಿದೆಯಾ ಅಂತ, ಸೊ ಅದಕ್ಕೆ ನಾನು ಕರ್ಕೊಂಡು ಹೋದೆ ಅಂತ. ಇದು ಯಾವ ಒಂದು ಬಿಹೇವಿಯರ್ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಅವರ ಫ್ಯಾನ್ಸ್ಗಳು ಹೇಳಬೇಕು ಇದು ರಕ್ಷಿತಾ ಮಾಡಿರುವಂಥದ್ದು ಸರಿನಾ ಅಂತ. ನನ್ನ ಪ್ರಕಾರ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ರಾಶಿಕಾಗೆ ರೀಸನ್ ಕೊಡಬೇಕು ಅಂತಂದಾಗ ನಡೆಯೋಡಿ ಸರಿ ಇಲ್ಲ, ರೀಸನ್ ಕೇಳಿದ್ರೆ 24/7 ನೋಡ್ಕೊಳ್ಳಿ. ಬಟ್ ಇಲ್ಲಿ ನೋಡಿದ್ರೆ ಸೊ ಅವ್ರಿಗೆ ಇಬ್ಬರಿಗೂ ಕೂಡ ಏನೇ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ. ಸೊ ಇವಳಿಗೆ ಅನ್ಸುತ್ತಂತೆ, ಅವ್ರಿಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಇವ್ರಿಗೆ ಅನ್ಸುತ್ತೆ. ಇದು ಯಾವುದು ಗುರು ಇದು ರೀಸನ್ ಕೊಡಬೇಕು ಅಂತಂದರೆ? ಒಂದು ವೇಳೆ ಮಾನಸಿಕ ಥರ ಆಡ್ತಾರಪ್ಪ ರಕ್ಷಿತಾ, ಅದೇನೋ ಅಂತ ಅರ್ಥ ಆಗಿಲ್ಲ. ಬಟ್ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾರು ಸರಿ ಯಾರು ತಪ್ಪು ಅಂತ. ಓಕೆ, ನನ್ನ ಪ್ರಕಾರ ರಾಶಿಕಾ ಹೇಳಿರುವಂಥದ್ದು ಸರಿಯಾಗಿದೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಅಶ್ವಿನಿ ಅವರು ಸೊ ಧ್ರುವಂತ್ ಅವರಿಗೆ ಉತ್ತಮ ಕೊಡ್ತಾರೆ, ಆ್ಯಂಡ್ ರಾಶಿಕಾ ಅವರಿಗೆ ಕಳಪೆ ಕೊಡ್ತಾರೆ. ಆ್ಯಂಡ್ ಅವ್ರಿಗೂ ಕೂಡ ಅಷ್ಟೇ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಯಾರಿಗೂ ಕೂಡ ಕೊಡಬಾರ್ದು, ಕೊಡಬೇಕಂತ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಮಾಡಿದ್ರು. ಬಟ್ ಕೊನೆಗೆ ರಾಶಿಕಾ ಕೊಡ್ತಾರೆ. ಆ್ಯಂಡ್ ಧನುಷ್ ಅವರು ಸೊ ಅಶ್ವಿನಿ ಅವರಿಗೆ ಉತ್ತಮ ಕೊಡ್ತಾರೆ, ಆ್ಯಂಡ್ ರಕ್ಷಿತಾಗೆ ಕಳಪೆ ಕೊಡ್ತಾರೆ. ಬಿಕಾಸ್ ಅದೇ ರಾಶಿಕಾ ಒಂದು ರೀಸನ್ ಕೊಟ್ಟರಲ್ಲ. ಸೊ ಅಂದರೆ ಯಾರಾದರೂ ಮಾತಾಡ್ತಿರ್ಬೇಕಾದ್ರೆ ರಘು ಆಗಲಿ ಗಿಲ್ಲಿ ಆಗಲಿ ಸೊ ಅವ್ರನ್ನ ಅಲ್ಲಿ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅದೇ ರೀಸನ್ಗೆ ರಕ್ಷಿತಾಗೆ ಧನುಷ್ ಅವರು ಇದು ಕೊಡ್ತಾರೆ ಅಲ್ಲಿ. ಆ್ಯಂಡ್ ಅವರಿಬ್ಬರ ಮಧ್ಯೆ ಕೂಡ ಒಂಚೂರು ವಾದ ಪ್ರತಿವಾದ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರು ರೀಸನ್ ಕೇಳ್ತಾ ಕೂತ್ಕೊಂಡ್ರೆ ತಲೆ ಕೆಟ್ಟು ಹೋಗುತ್ತೆ. ಓಕೆ, ಕೊನೆಗೆ ಅಲ್ಲಿ ಉತ್ತಮ ಬಂದು ಸೊ ಅಶ್ವಿನಿ ಅವರು ಆಗ್ತಾರೆ, 7 ಓಟ್ಗಳು ಬರುತ್ತೆ. ಆ್ಯಂಡ್ ಕಳಪೆಗೆ ಸೊ ಧ್ರುವಂತ್ ಸೊ 3 ಓಟ್ಗಳು ಬಂದು ಸೊ ಧ್ರುವಂತ್ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕಳಪೆ ಆ್ಯಂಡ್ ಕೊನೆಯದಾಗಿ ಸೊ ಜೈಲು ಸೇರ್ತಾರೆ. ಆ್ಯಂಡ್ ಉತ್ತಮ ಕೂಡ ಅಶ್ವಿನಿ ಅವರು ಸೊ 7 ಓಟ್ ಬರುತ್ತೆ. ಇರೋದೇ 8 ಜನ, ಅದರಲ್ಲಿ ಅಶ್ವಿನಿ ಅವ್ರದ್ದು ಬಿಟ್ಟರೆ ಎಲ್ಲರೂ ಕೂಡ ಅಶ್ವಿನಿ ಹೆಸರೇ ತಗೊಂಡಿದ್ದಾರೆ. ಸೊ ಅದ್ಭುತ ಅಂತಾನೆ ಹೇಳ್ಬೋದು. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಅಪ್ಡೇಟ್ಗಳು ಬರ್ತಿದ್ದಾವೆ. ಅದೇನು ಅಂತಂದ್ರೆ ರಾಶಿಕಾ ಅವರು ಸೊ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿರೋವಂಥದ್ದು. ಇದ್ರ ಜೊತೆಗೆ ಕಿಚ್ಚನ ಚಪ್ಪಾಳೆ ಸೊ ಈ ವಾರ ಆ್ಯಂಡ್ ಈ ಸೀಸನ್ನ ತಗೊಂಡ್ರೆ ಸೊ ಈ ಸೀಸನ್ ಅಂತ ತಗೊಂಡು ಅಲ್ಲಿ ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಇದೆ. ಆ್ಯಂಡ್ ಸೊ ಈ ವಾರದ ಒಂದು ಕಿಚ್ಚನ ಚಪ್ಪಾಳೆ ಬಂದು ಸೊ ಅಶ್ವಿನಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಅಪ್ಡೇಟ್ ಇರುವಂಥದ್ದು. ಓಕೆ, ಒಟ್ಟಿನಲ್ಲಿ ಇಬ್ಬರಿಗೆ ಕೊಟ್ಟಿದ್ದಾರೆ. ಒಂದು ಧ್ರುವಂತ್ಗೆ ಈ ಸೀಸನ್ ಪೂರ್ತಿಯನ್ನು ಕಾಂಟ್ರಿಬ್ಯೂಷನ್ ಇದೆ, ಸೊ ಅದಕ್ಕೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತೆ. ಆ್ಯಂಡ್ ಅಶ್ವಿನಿ ಅವರಿಗೆ ಸೊ ಈ ವಾರದ ಒಂದು ಕಿಚ್ಚನ ಚಪ್ಪಾಳೆ
ಸಿಕ್ಕಿದೆ. ಓಕೆ, ರಾಶಿಕ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ರೂಮರ್ಸ್ ಥರ ಇದೆ, ಇನ್ನೂ ನೋಡೋಣ ಏನೇನಾಗುತ್ತೆ ಅಂತ. ಕೆಲವರು ಕಾವ್ಯ ಅಂತ ಇದ್ರು, ನಿನ್ನೆ ನೋಡ್ತಾ ಇದ್ದಾರೆ ಫುಲ್ಲು, ಬಟ್ ಇವತ್ತು ನೋಡ್ತಾ ಇದ್ದಾರೆ ಸೊ ರಾಶಿಕಾ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆಯ ಎಪಿಸೋಡ್ ಆ್ಯಂಡ್ ನಾಡಿದ್ದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಏನು ಎತ್ತ ಆಗಿದೆ ಅಂತ. ಓಕೆ, ಸೊ ಸದ್ಯಕ್ಕೆ ಹೇಳಿದ್ರೆ ಅಷ್ಟೇ, ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.